ಮಾಡಿರುವಂಥದ್ದು. ಅಂದರೆ 3 ದಶಕಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನ ಇಡೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಬಳ್ಳಾರಿ ಅಕ್ಕಪಕ್ಕದಲ್ಲೂ ಕೂಡ ತಲಾ 3 ಕೋಣೆಗಳನ್ನು ಖಾಲಿ ಇಡಲಾಗುತ್ತೆ. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂಥ ಭದ್ರತೆಯನ್ನು ಈ ಒಂದು ಸೆಲ್ಗೆ ಏನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದನ್ನು ಏನು ಸೆಲ್ಗೆ ಏನು ಸೆಕ್ಯೂರಿಟಿ ಮಾಡಿರುವಂಥದ್ದು. ಇನ್ನೊಂದು ಭಾಗವಾಗಿ ಏನು ಕಳೆದ 11 ಜನ ಕೈದಿಗಳಿರುವಂಥದ್ದು, ಅದನ್ನು ಕೂಡ ಮಂಗಳೂರುಗಳನ್ನು ಈ ಒಂದು ಸೆಲ್ನಲ್ಲಿ ಇರಿಸಲಾಗಿರುವಂಥದ್ದು. ಹಾಗಾಗಿ ದರ್ಶನ್ದು ಕೋಣೆಗಳಿರ್ತಕ್ಕಂಥ ಪೈಕಿ 15 ಕೋಣೆಗಳಲ್ಲೇ ಅಂದರೆ ಎಡಭಾಗದ 15 ನಂಬರ್ ರೂಮ್ನಲ್ಲಿ ದರ್ಶನ್ ಅವ್ರನ್ನ ಇರಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ತಯಾರಿಯನ್ನು ಮಾಡಿ ದರ್ಶನ್ ಅವ್ರನ್ನ ಇರಿಸುವಂಥ ಒಂದು ಕೋಣೆ ಅದು ಯಾರು ಅಂದರೆ ಬೇರೆ ಕೈದಿಗಳಿಗೂ ಕೂಡ ಅಲ್ಲಿ ಹೋಗೋಕ್ಕೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಅದೇ ಅಬ್ಸರ್ವೇಷನ್ ಆಗಿ ಕಾರಾಗೃಹ ಬರೋದು ಗಾಂಧಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದು ಗಾಂಧಿನಗರ ಇನ್ಸ್ಪೆಕ್ಟರ್ ಆದಂತಹ ಸಿದ್ದರಾಮೇಶ್ವರ ಜಡದ್ ಸೇರಿದಂತೆ ಇಲ್ಲಿ ಏನಿದೆ ಅಂತಂದ್ರೆ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತುಗಳನ್ನ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಎರಡು ಬದಿಗಳಲ್ಲೂ ಕೂಡ ಇದಕ್ಕೆ ಬರೋದಕ್ಕೆ ಎರಡು ಬದಿಯ ರಸ್ತೆಗಳಿದೆ. ಒಂದು ದುರ್ಗಮ್ಮನಗುಡಿಯಿಂದ ಬರ್ತಾರೆ, ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಒಳಗಡೆ ಯಾರು ಬಿಡದಂತೆ ಅಂದ್ರೆ ಬೇರೆ ಅಂದ್ರೆ ಇಲ್ಲಿ ಜಾಸ್ತಿ ಜನ ಸೇರುವ ಸಾಧ್ಯತೆಯನ್ನ ಈ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ನಿಗಾ ವಹಿಸುವುದರಿಂದ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಾರೆ. ಅದೇ ರೀತಿಯಾಗಿ ಇದು ಕೆಲವೇ ನಿಮಿಷ ಅಥವಾ ಒಂದು ತಾಸುಗಳಲ್ಲಿ ಕೂಡ ಇವರು ದರ್ಶನ್ ಅವರು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಅನಂತಪುರ ಬಹುತೇಕವಾಗಿ ಆಂಧ್ರ ಪ್ರದೇಶದ ಮೂಲಕನೇ ಬರೋದ್ರಿಂದ ಅಲ್ಲಿ ಪೊಲೀಸರು ಕೂಡ ಸಿಬ್ಬಂದಿಗಳ ಮಧ್ಯೆ ಅಧಿಕಾರಿಗಳ ಮಧ್ಯೆ ಕೋಆರ್ಡಿನೇಷನ್ ಇದೆ. ಯಾಕಂದ್ರೆ ಇಬ್ಬರು ಸೇರಿದ್ರೆ ಮಾತ್ರ ಸುಸೂತ್ರವಾಗಿ ದರ್ಶನ್ ಅವರನ್ನ ಕಾರಾಗೃಹದ ಒಳಗಡೆ ಕರ್ಕೊಂಡು ಬರೋದು ಸಾಧ್ಯ ಎನ್ನುವಂತ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಾಗ ಕ್ರೌಡ್ ಆದಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಈಗಾಗಲೇ 7:30 ಆಗಿದೆ, 7:20 ಮತ್ತು 9:30 ಒಳಗಡೆ ಇದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೂ ಕೂಡ